KEAಯಿಂದ ಅಂದರೆ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದಿಂದ ತುಂಬ ವೇಕೆನ್ಸೀಸ್ನ ಕಾಲ್ ಫಾರ್ ಮಾಡಿದ್ದಾರೆ. ಸೊ ಇವಾಗ ಇಲ್ಲಿ ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರದ, ಕರ್ನಾಟಕ ಸೋಪ್ಸ್ ಆ್ಯಂಡ್ ಡಿಟರ್ಜೆಂಟ್ ಲಿಮಿಟೆಡ್, ಹೀಗೆ 8 ಇಲಾಖೆಯಲ್ಲಿ ನಿಮಗೆ ವೇಕೆನ್ಸಿನ ಕಾಲ್ ಫಾರ್ ಮಾಡಿದ್ದಾರೆ. ಸೊ ಇದ್ರ ಡಿಸ್ಕ್ರಿಪ್ಷನ್ ಇದರಲ್ಲಿದೆ. ನಾನು ಸ್ಲೋ ಆಗಿ ಸ್ಕ್ರೋಲ್ ಡೌನ್ ಮಾಡ್ತೇನೆ, ಮಧ್ಯದಲ್ಲಿ ಪಾಸ್ ಮಾಡ್ಕೊಂಡು ನೋಡಿ ಆಯಿತಾ. ಇದರಲ್ಲಿ ಏನು ಪೋಸ್ಟು, ಆಮೇಲೆ ವೇಜಸ್ ಹೇಗೆ, ಆಮೇಲೆ ಎಷ್ಟು ಪೋಸ್ಟಸ್ ವೇಕೆನ್ಸೀಸ್ ಇದೆ ಎಲ್ಲ ಇದೆ. ಆಮೇಲೆ ನೆಕ್ಸ್ಟ್ ಇದರಲ್ಲೀಗ ಅದಕ್ಕೆ ಏನು ಓದ್ತಿರಬೇಕು, ಈಗ ಎಜುಕೇಷನ್ ಡೀಟೇಲ್ಸ್ ಸಹ ಇದರಲ್ಲಿ ಇದೆ ಆಯಿತಾ. ಸೊ ನಾನು PDF ಲಿಂಕನ್ನು ಹಾಕಿರ್ತೇನೆ, ಅದನ್ನ ಕಾಪಿ ಮಾಡಿ ಬೇರೆ ಕಡೆ ಪೇಸ್ಟ್ ಮಾಡಿ ಆಯಿತಾ. ಸೊ ಇವಾಗ ಲಾಸ್ಟ್ ಡೇಟು ಇದ್ರದ್ದು ಯಾವತ್ತಂತ ಹೇಳಿದರೆ October 31 ಲಾಸ್ಟ್ ಡೇಟ್ ಆಗಿದೆ. ಸೊ October 8ಕ್ಕೆ ಕಾಲ್ ಫಾರ್ ಮಾಡಿದ್ದು ಆಯಿತಾ. ಏಜ್ ರಿಲ್ಯಾಕ್ಸೇಷನ್ ಸಹ ಇದೆ ಇದರಲ್ಲಿ. ಆಮೇಲೆ ಫೀಸ್ ಪೇಮೆಂಟ್ ಮಾಡಲಿಕ್ಕೆ ಲಾಸ್ಟ್ ಡೇಟು November 1 ಆಯಿತಾ. ಬಟ್ ರಿಜಿಸ್ಟ್ರೇಷನ್ October 31 ಒಳಗೆ ಆಗಿರಬೇಕು. ಆಮೇಲೆ ಎಕ್ಸಾಮ್ ಫೀಸ್ ಹೇಗಂತ ಹೇಳಿದರೆ, ಇವಾಗ ಜನರಲ್ಲು 2A, ಸೆಕೆಂಡ್ A, OBC ಇವರಿಗೆಲ್ಲ 750, SC ST ಪ್ರವರ್ಗ 1 ಮಾಜಿ ಸೈನಿಕ ಇವರಿಗೆಲ್ಲ 500, ವಿಶೇಷ ಚೇತನರಿಗೆ ಅಂದರೆ ಡಿಸಬಿಲಿಟಿ ಇರೋರಿಗೆ 250 ಚಾರ್ಜಸ್ ಆಗುತ್ತೆ ಆಯಿತಾ. ಸೊ ಇದರಲ್ಲೀಗ ಆಮೇಲೆ ಎಕ್ಸಾಮ್ಸ್ ಇರುತ್ತೆ. ಸೊ ಎಕ್ಸಾಮ್ ಸೆಂಟರ್ ನೋಡಿ, ಬೆಂಗಳೂರು, ಮೈಸೂರು, ದಾವಣಗೆರೆ, ದಕ್ಷಿಣ ಕನ್ನಡ, ಶಿವಮೊಗ್ಗ, ಬೆಳಗಾವಿ, ಧಾರವಾಡ, ಬಳ್ಳಾರಿ, ಕೊಪ್ಪಳ, ವಿಜಯಪುರ, ತುಮಕೂರು, ಕಲಬುರಗಿ, ಇಲ್ಲೆಲ್ಲ ಎಕ್ಸಾಮಿನೇಷನ್ ಸೆಂಟರ್ ಇರುತ್ತೆ. ಅಲ್ಲೇ ಹೋಗಿ ಬರೀಬೇಕು. ನೀವು ಅಪ್ಲಿಕೇಶನ್ಸು, ಆಮೇಲೆ ಆಧಾರ್ ಕಾರ್ಡ್ ಆರ್ ಪ್ಯಾನ್ ಕಾರ್ಡ್ ಯಾವುದಾದ್ರು ಒಂದು ಕಂಪಲ್ಸರಿ. ಆಮೇಲೆ SLCಯಲ್ಲಿ ಕನ್ನಡ ಇದ್ದರೆ ಕನ್ನಡ ಭಾಷೆ ಪ್ರಥಮ ಮತ್ತು ದ್ವಿತೀಯ ವ್ಯಾಸಂಗ ಮಾಡಿದ್ದಲ್ಲಿ ಆಯೋಗದಿಂದ ನಡೆಸಲಾದ ಅಥವಾ ಅಂದರೆ ಯಾವುದಾದ್ರು ಇದಕ್ಕಿಂತ ಮುಂಚೆ KPSC ಬೋರ್ಡಿಂದ ಯಾವುದಾದ್ರೂ ಎಕ್ಸಾಮ್ ಪಾಸ್ ಆದಿದ್ರೆ, ವಿನಾಯಿತಿದ್ದರೆ ಅವರಿಗೆ ವಿನಾಯಿತಿ ನೀಡಲಾಗುತ್ತೆ. ಎಕ್ಸಾಮ್ ಬರೀಲಿಕ್ಕಿಲ್ಲ. ಅದೇ ಉಳಿದವರಿಗೆ ಕನ್ನಡ ಎಕ್ಸಾಮ್ ಕಂಪಲ್ಸರಿ. ಸೊ 150 ಮಾರ್ಕ್ಸಿದ್ದು ಕ್ವಶನ್ಸ್ ಇರುತ್ತೆ. ಅಬೋವ್ 50 ಸ್ಕೋರ್ ಮಾಡಬೇಕು ಆಯಿತಾ. ಸೊ ಇದರಲ್ಲಿ ಡಿಸ್ಕ್ರಿಪ್ಷನ್ ಇದೆ ನೋಡಿ, ಎಕ್ಸಾಮ್ ಹೇಗಿರುತ್ತೆ, ಯಾವ್ಯಾವರಿಗೆ ಯಾವ್ಯಾವ ಬೇಸ್ ಮೇಲೆ ಕ್ವಶನ್ಸ್ ಇರುತ್ತೆ, ಯಾವ ಪೋಸ್ಟಿಗೆ ಹೇಗೆ, ಟೈಮಿಂಗ್ಸ್ ಹೇಗೆ, ಎಲ್ಲ ಡೀಟೇಲ್ಸ್ ಇದರಲ್ಲಿದೆ. ನೀವು ಪಾಸ್ ಮಾಡಿ ಓದೋದಿದ್ರೆ ಪಾಸ್ ಮಾಡಿ ಓದಿ, ಇಲ್ಲ ಅಂತ ಹೇಳಿದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೇನೆ ಲಿಂಕನ್ನು, ಇಲ್ಲ ಕಮೆಂಟ್ ಬಾಕ್ಸಲ್ಲಿ. ಸೊ ಅದನ್ನು ಕಾಪಿ ಮಾಡಿ ನೋಡಿ ಆಯಿತಾ.